ಪ್ರೀತಿಯ ಸಹೋದರ ಸಹೋದರರೇ, ನಿಮ್ಮೆಲ್ಲರನ್ನು ಈ ವರ್ಷದಲ್ಲಿ ಈ 2025 ಈ ವಾಕ್ಯವನ್ನು ಧ್ಯಾನಿಸಲು ಆಹ್ವಾನಿಸುತ್ತೇನೆ. ಆಮೇನ್. ಪ್ರಿಯರೇ, ನಮಗಿರುವುದು ಈ ಲೋಕದಲ್ಲಿ ಪ್ರತಿಯೊಬ್ಬರೂ ಒಂದು ಗುರಿಯನ್ನು ಇಟ್ಟುಕೊಂಡು ಜೀವಿಸುತ್ತಾರೆ. ಅವರ ಗುರಿ ಸಾಧಿಸದೇ ಇದ್ದಾಗ ಆ ಗುರಿಯ ಬಗ್ಗೆ ಅವರ ಆಲೋಚನೆಗಳು ಹೋಗಿಬಿಡುತ್ತದೆ. ಆ ಗುರಿಯನ್ನೇ ಇಟ್ಟುಕೊಂಡು ತಾನು ಬೇರೆ ಕೆಲಸ ಮಾಡಲು ಅವರಿಗೆ ಇಷ್ಟವಾಗುವುದಿಲ್ಲ. ಈ ಗುರಿಯನ್ನಿಟ್ಟುಕೊಂಡು ಇದಕ್ಕಿಂತ ಅತಿಯಾದ ಲಾಭವುಳ್ಳ ಕೆಲಸ ಕಾರ್ಯಗಳು ಬಂದರೂ ಅವರು ಮಾಡುವುದಿಲ್ಲ. ತನ್ನ ಕುಟುಂಬದಲ್ಲಿ ಎಷ್ಟೇ ಕಷ್ಟ ತೊಂದರೆಗಳಿದ್ದರೂ ಅವರು ನಾನು ಇದನ್ನೇ ಸಾಧಿಸಬೇಕು ಎಂಬುದು ಅವರ ಗುರಿಯಾಗಿರುತ್ತದೆ. ಅವರ ಗುರಿಯಲ್ಲಿ ಜಯ ಹೊಂದಬೇಕಾದರೆ ನಮಗೆ ಒಬ್ಬ ಸಹಾಯಕರು ಬೇಕು. ಆ ಸಹಾಯಕರೇ ಪವಿತ್ರಾತ್ಮರು ಎಂದು ನಾನು ಹೇಳಬಲ್ಲೆ. ಈ ಲೋಕದಲ್ಲಿ ಯೇಸು 30 ವರ್ಷಗಳ ತನಕ ಜೀವಿಸಿದರು. ಯಾವ ಸಮಯದಲ್ಲಿ ಸಂತ ಯೋಹಾನರು ಅವರಿಗೆ ಜ್ಞಾನಸ್ನಾನವನ್ನು ಕೊಟ್ಟು ಮೇಲೆ ಅವರ ದೇಹದಲ್ಲಿ ಅವರ ಮನಸ್ಸಿನಲ್ಲಿ ಹಲವಾರು ಬದಲಾವಣೆಗಳಾದವು. ಯೇಸುವಿನಲ್ಲಿ ಮನುಜನಾಗಿ ಬಂದ ಯೇಸು ಈ ಲೋಕದಲ್ಲಿ 30 ವರ್ಷಗಳ ತನಕ ಒಂದು ಕುಟುಂಬದಲ್ಲಿ ಜೀವಿಸಿದರು ಎಂಬುದನ್ನು ನಾವು ನೋಡ್ತೀವಿ. ಯಾವಾಗ ದೇವರ ಕಾರ್ಯ ಅವರಲ್ಲಿ ನೆರವೇರುವ ದಿನ ಬಂದಿತೋ, ಆ ಸಮಯ ಬಂದಿತೋ, ಆ ಸಮಯ ಬಂದ ಮೇಲೆ ಅವರು ಒಂದೇ ಕಡೆ ಇರಲು ಸಾಧ್ಯವಿಲ್ಲ. ಅವರು ಪವಿತ್ರಾತ್ಮರು ಅವರ ಮೇಲೆ ಬಂದಾಗ ಅವರೇ ಹಲವಾರು ಬದಲಾವಣೆಗಳು ಕಂಡರು ಎಂಬುದನ್ನು ನೋಡ್ತೀವಿ. ಅವರು ನಡೆದು ಹೋಗುತ್ತಿರಬೇಕಾದರೆ ಹಲವಾರು ಜನರು ಯೇಸುವನ್ನು ನೋಡಿದವರು. ಯೇಸು ತನ್ನ ಕರ ಆಶೀರ್ವಾದ ಮಾಡಿದವರು. ಯೇಸು ಹೇಳಿದ ಮಾತಿಗೆ ಯೇಸುವಿನ ಎಲ್ಲ ಕಾರ್ಯಗಳು ಅವರು ಮಾತನಾಡಬೇಕಾದರೆ ನಡೆದವು ಎಂಬುದನ್ನು ನಾವು ನೋಡುತ್ತೇವೆ. ಯಾವಾಗ ಅವರು ಜ್ಞಾನಸ್ನಾನವನ್ನು ತೆಗೆದುಕೊಂಡು ತಕ್ಷಣ ಅವರು ಬದಲಾಗುತ್ತಾರೆ. ತಕ್ಷಣ ಅವರು ಈ ಲೋಕದ ಕಾರ್ಯಗಳನ್ನು ಬಿಟ್ಟು ಸರ್ವಶಕ್ತರ ತಂದೆ ಯೆಹೋವನ ಕಾರ್ಯಗಳನ್ನು ಮಾಡಲು ಅವರು ಇಷ್ಟಪಡುತ್ತಾರೆ. ಎಲ್ಲಿ ಹೋದರೂ ಅಲ್ಲಿ ಅದ್ಭುತ ಕಾರ್ಯಗಳು, ಅತಿಶಯ ಕಾರ್ಯಗಳು. ಯೆಹೋವನ ಶುಭ ಸಂದೇಶದಲ್ಲಿ ನಾವು ನೋಡುವಾಗ 2ನೇ ಅಧ್ಯಾಯದಲ್ಲಿ ಅವರು ಕಾನಾ ಊರಿಗೆ ಹೋದಾಗ ಅವರು ಪವಿತ್ರಾತ್ಮರ ಶಕ್ತಿ ಜ್ವಾಲೆಗಳು ಅವರಲ್ಲಿದ್ದಾಗ ಅಲ್ಲಿ ಅವರು ಅದ್ಭುತ ಕಾರ್ಯಗಳನ್ನು, ಅತಿಶಯ ಕಾರ್ಯಗಳು ಅಲ್ಲಿ ಮಾಡುತ್ತಾರೆ ಎಂಬುದನ್ನು ನೋಡುತ್ತೇವೆ. ಅದೇ ಯೇಸು ಚಿಕ್ಕ ಬಾಲಕನಿದ್ದಾಗ ದೇವಾಲಯದಲ್ಲಿ ಕುಳಿತಾಗ ಆ ಸದ್ದುಕಾಯರ ಮುಂದೆ, ಫರಿಸಾಯರ ಮುಂದೆ ಅವರು ಹೇಳಿದ ಮಾತಿಗೆ ಅವರು ಉತ್ತರವನ್ನು ಕೊಡುತ್ತಾರೆ ಎಂಬುದನ್ನು ನೋಡ್ತೇವೆ. ಅದೇ ಪವಿತ್ರಾತ್ಮರ ಶಕ್ತಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಚಾಪೆಯನ್ನು ನಾವು ಮಡಸಿ ಹಾಗೆ ಇಟ್ಟಿದರೆ ಲೂಸ್ ಆಗಿ ಹೋಗ್ತದೆ. ಆದರೆ ಅದಕ್ಕೆ ಒಂದು ಹಗ್ಗ ಕಟ್ಟಿದಾಗ ಅದು ಭದ್ರವಾಗಿರುತ್ತದೆ. ಹಾಗೆಯೇ ನಾವು ಯಾವ ರೀತಿ ಫೋಲ್ಡ್ ಮಾಡಿರ್ತೇವೋ ಅದೇ ರೀತಿ ಭದ್ರವಾಗಿರುತ್ತದೆ. ಅದು ಒಂದು ಹಗ್ಗ, ಒಂದು ಟ್ವೈನ್ ತೆಗೆದುಕೊಂಡು ಕಟ್ಟಿ ನಾವು ಒಂದು ಕಡೆ ಇಟ್ಟಾಗ ಅದು ಬಿಚ್ಚುವುದಿಲ್ಲ, ಎತ್ತಿದ್ರೂ ಅದು ಬಿಚ್ಚುವುದಿಲ್ಲ. ಹಾಗೆ ಯೇಸು ನಿಮ್ಮಲ್ಲಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಯೇಸು ಇದ್ದಾರೆ. ಆ ಹೋಲಿ ಸ್ಪಿರಿಟ್
ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿ ಇದ್ದರೆ ಯಾರೂ ನಿನ್ನನ್ನು ಮುಟ್ಟಲು ಈ ಲೋಕದಲ್ಲಿ ಸಾಧ್ಯವಿಲ್ಲ. ಈ ಪವಿತ್ರಾತ್ಮರ ಶಕ್ತಿ ಎಂದರೆ ನಾನು ಹೇಳಿದಾಗೆ ಒಂದು ಚಾಪೆಗೆ ಯಾವ ರೀತಿಯಾಗಿ ನೀವು ಒಂದು ಟೈನನ್ನು ಕಟ್ಟಿ ಭದ್ರವಾಗಿಡುತ್ತೀರೋ ಅದೇ ರೀತಿಯಾಗಿ ಒಬ್ಬ ಮನುಷ್ಯನ ದೇಹಕ್ಕೆ, ಆ ಮೈಂಡಿಗೆ ಪವಿತ್ರಾತ್ಮರ ಶಕ್ತಿಯು ಸುತ್ತಿರಬೇಕು. ಆತನ ಮನಸ್ಸನ್ನು ಸುತ್ತಿರಬೇಕು, ಆತನ ಕರಗಳಲ್ಲಿ ಇರಬೇಕು, ಆತನ ಶರೀರದ ಎಲ್ಲ ನರನಾಳಗಳಲ್ಲಿ, ರಕ್ತದ ಕಣಗಳಲ್ಲಿ ಪವಿತ್ರಾತ್ಮರು ಚಲಿಸಬೇಕಾದರೆ ಮಾನವನು ಅವರನ್ನು ಕದಿಸಲು ಸಾಧ್ಯವಿಲ್ಲ. ಯೇಸುವಿನ ಮೇಲೆ ಆ ಜ್ಞಾನಸ್ಥಾನ ಕೊಟ್ಟ ಮೇಲೆ, ಪವಿತ್ರಾತ್ಮರ ಶಕ್ತಿ ಇಳಿದು ಬಂದ ಮೇಲೆ ಯಾವುದೇ ಮಾನವನು ಈ ಲೋಕದಲ್ಲಿ ಅವರನ್ನು ಏನು ಮಾಡಲು ಸಾಧ್ಯವಿಲ್ಲ. ಪ್ರೀತಿಯ ಸಹೋದರ ಸಹೋದರರೇ, ನಾನು ಹೇಳುವುದು ಒಂದೇ, ಪ್ರತಿಯೊಬ್ಬ ಮನುಷ್ಯನಿಗೆ ಪವಿತ್ರಾತ್ಮರ ಶಕ್ತಿ ಜ್ವಾಲೆಗಳು ಆತನಲ್ಲಿ ಉರಿಯುತ್ತಿದ್ದರೆ, ನಿನಗೆ ಯಾರಾದರೂ ಮೋಸ ಮಾಡಲು ಬಂದರೂ ಅವರು ಮೋಸ ಮಾಡಲಿಕ್ಕೆ ಪವಿತ್ರಾತ್ಮರು ನಿಮ್ಮನ್ನು ಬಿಡುವುದಿಲ್ಲ, ನಿಮ್ಮ ಕುಟುಂಬವನ್ನು ಬಿಡುವುದಿಲ್ಲ. ಯಾರಾದರೂ ಅನ್ಯಾಯ ಮಾಡಲಿಕ್ಕೆ ಯೋಚನೆ ಮಾಡುತ್ತಿದ್ದರೂ ಅವರು ಪವಿತ್ರಾತ್ಮರು ನಿಮ್ಮಲ್ಲಿ ಇದ್ದಾಗ ಬಿಡುವುದಿಲ್ಲ. ಯಾವಾಗ ಯೇಸು ಸ್ವಾಮಿ 40 ದಿವಸ ಉಪವಾಸ ಬಿದ್ದು ಆ ಉಪವಾಸದಿಂದ ಅವರು ಹೊರಗಡೆ ಬಂದ ತಕ್ಷಣ ಸೈತಾನನು ಅವರ ಹತ್ರ ಹೋಗ್ತಾನೆ, ನೀನು 40 ದಿವಸ ಉಪವಾಸವಿದ್ದಿ, ದೇವರ ಶಕ್ತಿ ನಿನ್ನಲ್ಲಿದೆ, ನನಗೆ ಗೊತ್ತು. ಆ ಸೈತಾನನಿಗೆ ಹಿಂಗೆ ಗೊತ್ತು. ಯೋಚನೆ ಮಾಡಿ ನೋಡಿ, ಸೈತಾನನು ಬಂದು ಹೇಳ್ತಾನೆ ಯೇಸುವಿಗೆ, ನೀನು ದೇವರ ಮಗನಿದ್ದರೆ, ಯೇಸುವಿನ ದೇಹದಲ್ಲಿ ಆ ಪವಿತ್ರಾತ್ಮರ ಶಕ್ತಿ ಇದೆ, ಆ ಗುಣಗಳು ಇದೆ, ಆ ಮಹಿಮೆ ಇದೆ. ದೇವರೊಟ್ಟಿಗೆ ಅವರು ಒಡಂಬಡಿಕೆಯಾಗಿ ಅಲ್ಲಿ ಬಂದಿದ್ದಾರೆ, ದೇವರೊಟ್ಟಿಗೆ ಒಂದಾಗಿ ಅಲ್ಲಿ ಬಂದಿದ್ದಾರೆ, ದೇವರೊಟ್ಟಿಗೆ ದೇವರ ಕರ ಹಿಡಿದು ಅವರು ಆಶೀರ್ವಾದವಾಗಿ ಅಲ್ಲಿ ಬಂದಿದ್ದಾರೆ. 40 ದಿವಸ ಪವಿತ್ರಾತ್ಮರ ಶಕ್ತಿಯನ್ನು ಪಡೆದು ಅಲ್ಲಿ ಬಂದಿದ್ದಾರೆ. ಆ 40 ದಿವಸ ಅವರು ಬಂದ ತಕ್ಷಣ ಸೈತಾನನು ಓಡಿ ಬರುತ್ತಾನೆ. ನೀನು ಹೊಟ್ಟೆ ಹಸಿತಾ ಇದೆ ಅಂತ ನನಗೆ ಗೊತ್ತು ಅಂತ ಹೇಳ್ತೀನಿ, ನನಗೆ ಗೊತ್ತು, ನೋಡು ನಿನ್ನ ಎದುರುಗಡೆ ಕಲ್ಲಿದೆ, ನೀನು ಆಜ್ಞೆ ಮಾಡಿದರೆ ಅದು ರೊಟ್ಟಿಯಾಗಿ ಮಾರ್ಪಡುತ್ತದೆ. ನೋಡಿ ಪ್ರೀತಿಯ ಸಹೋದರ, ಯಾವ ರೀತಿಯ ಸೈತಾನ ಶಕ್ತಿ ಕ್ರಿಯೆ ಮಾಡುತ್ತಾನೆ. ಎಲೈ ಸೈತಾನನೇ, ತೊಲಗು ಇಲ್ಲಿಂದ. ದೇವರ ವಾಕ್ಯದ ಸುರಿಮಳೆಯು ನನ್ನಲ್ಲಿರಬೇಕಾದರೆ, ದೇವರ ಮಹಿಮೆಯ ಪರಿಶುದ್ಧತೆ ನನ್ನಲ್ಲಿರಬೇಕಾದರೆ, ದೇವರ ಅಕ್ಕರೆಯ ಪ್ರೀತಿ ನನ್ನಲ್ಲಿರಬೇಕಾದರೆ, ನನ್ನ ಪ್ರೀತಿಯನ್ನು ನೀನು ಮುಟ್ಟಲು ಸಾಧ್ಯವಿಲ್ಲ. ನನ್ನ ಪ್ರೀತಿಯು, ಪವಿತ್ರಾತ್ಮರ ಶಕ್ತಿಯು, ಪವಿತ್ರಾತ್ಮರ ಕರುಣೆಯು ನನಗೂ ನನ್ನ ಯೆಹೋವನಿಗೂ ಒಡಂಬಡಿಕೆಯಾಗಿ ನಾನು ಜನರಿಗೆ ಸಾಕ್ಷಿಯಾಗಲು ನಾನು ಈಗ ಇಲ್ಲಿ ಬಂದಿದ್ದೇನೆ. 40 ದಿವಸ ಉಪವಾಸವಿದ್ದು ನಾನು ಯೆಹೋವನೊಟ್ಟಿಗೆ ಮಾತನಾಡಿದ್ದೇನೆ. ಪವಿತ್ರಾತ್ಮರ ಶಕ್ತಿ ನನ್ನಲ್ಲುಂಟು. ತೊಲಗು ಇಲ್ಲಿಂದ ಸೈತಾನನೇ ಎಂದು ಯೇಸು ನುಡಿದರು ಎಂಬುದನ್ನು ನಾವು ನೋಡ್ತೇವೆ. ನೋಡಿ, ಅಲ್ಲಿ ಯೇಸುವಿನೊಟ್ಟಿಗೆ 40 ದಿವಸ ಉಪವಾಸವಿದ್ದಾಗ ಪವಿತ್ರಾತ್ಮರ ಶಕ್ತಿಯನ್ನು ಪಡೆದುಕೊಂಡರು. ಪವಿತ್ರಾತ್ಮ ಶಕ್ತಿ ಇದ್ದ ಮೇಲೆ, ಅವರು ಹೊರಗಡೆ ಬಂದ ಮೇಲೆ ಆ ಸೈತಾನನು ಅವರನ್ನು ಮುಟ್ಟಲು ಸಾಧ್ಯವಿಲ್ಲ. ಪ್ರೀತಿಯ ಸಹೋದರ ಸಹೋದರರೇ, ನೀವು ಸಹ ಈ ಯೋಚನೆ ಮಾಡುತ್ತಿರಬಹುದು, ಎಷ್ಟೋ ಉಪವಾಸ ಮಾಡಿದ್ದೇನೆ, ಎಷ್ಟೋ ದಿವಸಗಳು ನಾನು 7 ದಿವಸ ಉಪವಾಸವಿದ್ದೇನೆ, 3 ದಿವಸ ಉಪವಾಸವಿದ್ದೇನೆ, 21 ದಿವಸ ಉಪವಾಸವಿದ್ದೇನೆ, 3 ತಿಂಗಳು ಉಪವಾಸವಿದ್ದೇನೆ. ಅದು ಮುಖ್ಯವಲ್ಲ. ಆ ಉಪವಾಸದಲ್ಲಿ ಇದ್ದಾಗ ದೇವರ ವಾಕ್ಯ, ಪವಿತ್ರಾತ್ಮರ ಶಕ್ತಿ ನಿನ್ನಲ್ಲಿ ಬೇರೂರಿದೆಯಾ? ಆ ಶಕ್ತಿಯೊಟ್ಟಿಗೆ ನೀನು ಇದ್ದೀಯಾ? ದೇವರ ಬಲವು ನಿನ್ನಲ್ಲಿದೆಯಾ? ಆ ಮಹೋನ್ನತ ದೇವರ ಕರುಣೆ ನಿನ್ನಲ್ಲಿ ಇಳಿದು ಬಂದಿದೆಯಾ ಎಂಬುದನ್ನು ದೇವರು ನೋಡ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ದೇವರಿಗೂ ನನಗೂ ಸಂಬಂಧ ಯಾವ ರೀತಿ ಇದೆ? ದೇವರ ಸಂಬಂಧದೊಂದಿಗೆ ನಾನು ಬೆಳೆದಿದ್ದೇನಾ? ದೇವರ ಸಂಬಂಧದೊಂದಿಗೆ ದಿನನಿತ್ಯವೂ ಬಾಳುವ ಮನುಷ್ಯನ ಜೊತೆ ದೇವರು, ಪವಿತ್ರಾತ್ಮರು ಅವರಲ್ಲಿ ಒಂದಾಗುವರು.
ದೇವರು ಮಾನವನು ಜೀವಿಸಬೇಕಾದರೆ ಅವರ ನಡೆನುಡಿಗಳನ್ನು ಅವರು ಸರಿಪಡಿಸಿಕೊಳ್ಳುತ್ತಿದ್ದರೆ ಪವಿತ್ರಾತ್ಮರು ಜೀವಿಸುವರು. ಆ ನಡೆ ನುಡಿಗಳನ್ನು ಅವರು ಸರಿಯಾದ ರೀತಿಯಲ್ಲಿ ಮಾಡದಿದ್ದರೆ ಪವಿತ್ರಾತ್ಮರು ತಕ್ಷಣ ಹೊರಗೆ ಹೋಗುವುದುಂಟು. ಪ್ರೀತಿಯ ಸಹೋದರ ಸಹೋದರರೇ, ನನಗೂ ನನ್ನ ಸ್ನೇಹಿತನಿಗೂ ತುಂಬಾ ದಿವಸದಿಂದ ಪ್ರೀತಿ ಇತ್ತು. ಆ ಪ್ರೀತಿಯು ನಮ್ಮಲ್ಲಿ ಹೋದ ವಾರ ಮುರಿದೋಯ್ತು ಎಂದು ಕೆಲವರು ತಿಳಿದಿರಬಹುದು. ಯಾಕೆ ಮುರಿದೋಯ್ತು? ನೀನು ಎಷ್ಟೋ ವರ್ಷಗಳಿಂದ ಪ್ರೀತಿ ಇದ್ದ ಸ್ನೇಹಿತನಿಗೆ ನಿನ್ನ ಹತ್ರ ಹಣ ಉಂಟು, ಬ್ಯಾಂಕಿನಲ್ಲುಂಟು, ನಿನ್ನ ಜೇಬಿನಲ್ಲುಂಟು. ಆತನು ಕೇಳ್ತಾನೆ ಏನೋ ಕಷ್ಟಕ್ಕೆ. ಆ ಕಷ್ಟಕ್ಕೆ ನೀನು ಕೊಡದಿದ್ದಾಗ ಆತನಿಗೆ ಬೇಸರವಾಗ್ತದೆ. ನಿನ್ನ ಹತ್ರ ಬೆಳಗ್ಗೆ ನೀನು ನಾಳೆ ಫೋನ್ ಮಾಡಿದ್ರೂ ಆತನು ಫೋನ್ ತೆಗೆಯೋದಿಲ್ಲ, ನೀನು ಫೋನ್ ತೆಗೆಯೋದಿಲ್ಲ. ಹೌದು ಪ್ರೀತಿಯ ಸಹೋದರಿ, ನಮ್ಮ ಯೇಸು ಆ ರೀತಿಯಲ್ಲ. ದೇವರು ಈ ಲೋಕಕ್ಕೆ ಸಾಕ್ಷಿಯಾಗಿ ಬಂದರು, ಮನುಷ್ಯನ ಜೊತೆ ಜೀವಿಸಿದರು, ಮನುಷ್ಯನಿಗೆ ಅವರು ಸಾಕ್ಷಿಯಾಗಿ ಬಂದರು ಎಂಬುದನ್ನು ನೋಡ್ತೇವೆ. ಪವಿತ್ರಾತ್ಮರ ಅವರು ಈ ಲೋಕದಲ್ಲಿ ಬಂದು ನಾನು ತುಸು ಕಾಲ ನಿಮ್ಮೊಟ್ಟಿಗೆ ಇರುತ್ತೇನೆ, ಆ ತುಸು ಕಾಲದ ನಂತರ ನಾನು ಇರಲು ಸಾಧ್ಯವಿಲ್ಲ, ತುಸು ಕಾಲದ ನಂತರ ಪವಿತ್ರಾತ್ಮರು ನಿಮ್ಮೊಟ್ಟಿಗೆ ಮಾತನಾಡಲು ಬರುತ್ತಾರೆ. ಆ ಪವಿತ್ರಾತ್ಮರ ನಿಮ್ಮ ನಡೆ ನುಡಿಗಳನ್ನು ನಡೆಸುವರು. ಆ ಪವಿತ್ರಾತ್ಮರೇ ನಿಮ್ಮ ಎಲ್ಲ ರೀತಿಯ ಕಾರ್ಯಗಳನ್ನು ನಡೆಸಿ ನೀನು ಅವರೊಟ್ಟಿಗಿದ್ದರೆ ನೀನು ಈ ಲೋಕದಲ್ಲಿ ಜಯ ಹೊಂದುವೆ ಎಂದು ಯೇಸು ಹೇಳುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರು, ನನಗೂ ಈ ಮಾನವನಿಗೂ ಸಂಬಂಧ ಉಂಟು, ನನಗೂ ಈ ಮಾನವನಿಗೂ ಅಕ್ಕರೆಯಾಗಿ ಉಂಟು. ನಾನು ಮಾನವನನ್ನು ನನ್ನ ರೂಪದಲ್ಲಿ ಸೃಷ್ಟಿ ಮಾಡಿ ಪ್ರೀತಿಸಿದ್ದೇನೆ, ಶಾಶ್ವತವಾದ ಪ್ರೀತಿಯನ್ನು ಅವನಿಗೆ ಕೊಟ್ಟಿದ್ದೇನೆ. ಏಕೆಂದರೆ ನಾನು ಈ ಲೋಕದಿಂದ ಮರಣ ಹೊಂದಿದ ಮೇಲೆ ಪವಿತ್ರಾತ್ಮರು ಅವರೊಟ್ಟಿಗೆ ಜೀವಿಸಿ ಆ ಪವಿತ್ರಾತ್ಮರು ಅವರೊಟ್ಟಿಗೆ ಕ್ರಿಯೆ ಮಾಡುವರು. ಆ ಪವಿತ್ರಾತ್ಮರು ನಾನೇ ಆಗಿದ್ದೇನೆ. ಪಿತಾ ಸುತ ಪವಿತ್ರಾತ್ಮರ ಶಕ್ತಿಯು ಯಾರಲ್ಲಿ ಉಂಟೋ ಅವರು ಈ ಲೋಕದಲ್ಲಿ ತನ್ನ ಕಾರ್ಯಗಳು ಅವರಿಗೆ ಜಯ ಹೊಂದುತ್ತದೆ ಎಂಬುದನ್ನು ನಾನು ಹೇಳಬಲ್ಲೆ. ಪ್ರೀತಿಯ ಸಹೋದರ ಸಹೋದರರೇ, ನನಗೂ ದೇವರಿಗೂ ಏನು ಸಂಬಂಧ ಯೋಚನೆ ಮಾಡಿ ನೋಡಿ. ನೀವು ಯೋಚನೆ ಮಾಡಿದಾಗ ನಿಮ್ಮ ಸಂಬಂಧಗಳು ಸರಿಯಾಗಿದ್ದರೆ ದೇವರ ಪ್ರೀತಿ, ಆ ಪವಿತ್ರಾತ್ಮರ ಶಕ್ತಿ ಬೆಳೆದಿರಬೇಕಾದರೆ ನಿಮ್ಮನ್ನು ಯಾರೂ ಮುಟ್ಟಲು ಸಾಧ್ಯವಿಲ್ಲ. ಯಾವಾಗ ಸಂಬಂಧವಿರುವುದಿಲ್ಲವೋ ಅಲ್ಲಿ ಪವಿತ್ರಾತ್ಮರ ಶಕ್ತಿಯು ಬೆಳೆಯಲು ಸಾಧ್ಯವಿಲ್ಲ ಎಂದು ನಾನು ಹೇಳಬಲ್ಲೆ. ಪ್ರೀತಿಯ ಸಹೋದರ ಸಹೋದರಿ, ಅದಕ್ಕೆ ಇಲ್ಲಿ ಪವಿತ್ರ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡ್ತೇವೆ, ಪವಿತ್ರಾತ್ಮ ವರವು ಬಂದದ್ದು 3,000 ಜನರ ಶಿಷ್ಯರ ಮಂಡನೆಗೆ ಸೇರಿದ್ದು. ಹೌದು ಪ್ರೀತಿಯ ಸಹೋದರ ಸಹೋದರರೇ, ಆ ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಗೊಳ್ಳುವ ಹಾಗೆ ಅವರಿಗೆ ಕಾಣಿಸಿತು. ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಯಲ್ಲಿ ಮಾತನಾಡುವುದಕ್ಕೆ ಅವರು ಪ್ರಾರಂಭಿಸಿದರು. ಏಕ ಮನಸ್ಸುಳ್ಳವರಾಗಿ, ಒಂದೇ ದೃಢವಾದ ಮನಸ್ಸುಳ್ಳವರಾಗಿ ಅವರು ಆ ಕೊಠಡಿಯಲ್ಲಿ ಸೇರಿದ್ದರು ಎಂಬುದನ್ನು ನಾವು ನೋಡುತ್ತೇವೆ.
ಏಕ ಮನಸ್ಸಿದ್ದರೆ, ಒಂದು ಕುಟುಂಬದಲ್ಲಿ ಪ್ರೀತಿ ಇದ್ದರೆ, ಒಂದು ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇರುತ್ತದೆ, ಒಂದು ಕುಟುಂಬದಲ್ಲಿ ಎಲ್ಲರ ಮಾತು ಒಂದೇ ಇದ್ದರೆ ಎಲ್ಲ ಕಾರ್ಯಗಳು ಜಯ ಹೊಂದುತ್ತದೆ. ಯಾವಾಗ 5 ಜನ ಇದ್ದಾಗ ಒಬ್ಬರು ಅದರಲ್ಲಿ ಒಂದು ಕಳವಳ ಉಂಟು ಮಾಡಿದರೆ ಆ ಕಾರ್ಯ ನಡೆಯುವುದಿಲ್ಲ. ಆ ಕುಟುಂಬದಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಇಲ್ಲಿ ನಾವು ನೋಡುತ್ತೇವೆ, ಈ ಪಂಚಮ ಶತಮ ದಿನದಂದು ಎಲ್ಲ ಪ್ರೇಷಿತರು ಅವರು ಒಟ್ಟಾಗಿ ಸೇರಿ ಏಕ ಮನಸ್ಸು ಉಳ್ಳವರಾಗಿದ್ದರಿಂದ ಪವಿತ್ರಾತ್ಮರ ಶಕ್ತಿಯು ಅಗ್ನಿ ನಾಲೆಯಾಗಿಯೂ ತಂಗಾಳಿಯಾಗಿಯೂ ಇಳಿಬಂದು ಒಬ್ಬೊಬ್ಬರನ್ನು ಮುಟ್ಟಿತು ಎಂಬುದನ್ನು ನಾವು ನೋಡ್ತೇವೆ. ಆಗ ಪವಿತ್ರಾತ್ಮರು ಬಂದಾಗ ಅನ್ಯ ಭಾಷೆಗಳಲ್ಲಿ ಮಾತನಾಡುವ, ಒಬ್ಬರನ್ನು ಆಶೀರ್ವಾದ ಮಾಡುವ ಕೃಪೆಯು ಕರುಣೆಯು ಇಳಿದು ಬಂತು ಎಂಬುದನ್ನು ನಾವು ಇಲ್ಲಿ ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ಆಕಾಶದ ಕೆಳಗಿಂದ ಎಲ್ಲ ದೇಶದೊಳಗಿಂದ ಬಂದ ಸದ್ಭಕ್ತರಾದ ಯಹೂದ್ಯರು ಜೆರುಸಲೇಮಿನಲ್ಲಿ ವಾಸವಾಗಿದ್ದರು. ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರೂ ತಮ್ಮ ತಮ್ಮ ಭಾಷೆಯಲ್ಲಿ ಇವರು ಮಾತನಾಡುವುದನ್ನು ಕೇಳಿ ಭ್ರಮೆಗೊಂಡರು. ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಇಗೋ, ಮಾತನಾಡುತ್ತಿರುವ ಇವರೆಲ್ಲರೂ ಗಲಿಲೆಯದವರಲ್ಲವೇ? ನಾವು ಪ್ರತಿಯೊಬ್ಬರು ತಮ್ಮ ತಮ್ಮ ಹುಟ್ಟು ಭಾಷೆಯಲ್ಲಿ ಇರುವರು ಮಾತನಾಡುವುದನ್ನು ಕೇಳುವುದೆಲ್ಲ ಇದು ಹೇಗೆ? ಇದೆಲ್ಲ ಕೇಳ್ತಾ ಇದ್ದಲ್ಲ ಹೇಗೆ? ಅವರು ಯಾವುದೇ ಒಂದು ಭಾಷೆಯಲ್ಲಿ ಮಾತನಾಡಿದರೂ ಅವರವರ ಭಾಷೆಯಲ್ಲಿ ಎಲ್ಲರಿಗೂ ಅಲ್ಲಿ ಅರ್ಥವಾಗುತ್ತಿದೆ. ಇದೆಲ್ಲವೂ ಏಕೆ ಎಂದು ಅವರಲ್ಲಿ ಕಳವಳಗೊಳ್ಳುತ್ತಿದ್ದಾರೆ. ಪ್ರೀತಿಯ ಸಹೋದರ ಸಹೋದರರೇ, ಇದು ಹೇಗೆ? ಪಾರ್ಥಿಯರಿದ್ದರೆ, ಮೆದ್ಯಾರು, ಎಲಾಮ್ಯರು, ಮೆಸೊಪೊಟೇಮಿಯಾದವರು, ಯೂದಾಯ, ಕಪದೋಕ್ಯ, ಪೊಂತ್ಯ, ಆಸ್ಯ, ಪುಗ್ಯ, ಪಂಪುಲಿಯ, ಐಗುಪ್ತ, ಕುರೇನಿಯ, ಮಗ್ಗುಲಲ್ಲಿರುವ ಲಿಬ್ಯ, ಆ ಸೀಮೆಯಲ್ಲಿ ವಾಸವಾಗಿರುವವರು, ರೋಮಾಪುರದಿಂದ ಬಂದು ಇಳಿದಿರುವ ಯಹೂದ್ಯರು, ಯಹೂದ್ಯರ ಮತಾವಲಂಬಿಗಳು, ಕ್ಷೇತ್ರರು ಅವಲಂಬಿಸಿದವರು ಆಗಿರುವ ನಾವು ತಮ್ಮ ತಮ್ಮ ಭಾಷೆಯಲ್ಲಿ ಇರುವ ದೇವರ ಮಹತ್ವಗಳ ವಿಷಯವಾಗಿ ಹೇಳುವುದನ್ನು ಕೇಳಿದ್ದೇವೆ ಅಂದುಕೊಂಡರು. ಎಲ್ಲರೂ ಬೆರಗಾಗಿ ಕಳವಳಗೊಂಡು ಇದೇನಾಗಿರಬಹುದು ಎಂದು ಒಬ್ಬರನ್ನೊಬ್ಬರು ಕೇಳಿಕೊಳ್ಳುತ್ತಿದ್ದರು. ಕೆಲವರು ಇವರು ಮದ್ಯಪಾನ ಮಾಡಿ ಮತ್ತರಾಗಿರಬೇಕೆಂದು ಹಾಸ್ಯ ಮಾಡಿದರು. ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ಯಹೂದ್ಯರೇ, ಜೆರುಸಲೇಮಿನಲ್ಲಿ ವಾಸವಾಗಿರುವ ಎಲ್ಲ ಜನರೇ, ಈ ಸಂಗತಿಯು ಏನೆಂದು ನಿಮಗೆ ಗೊತ್ತಾಗುವ ಹಾಗೆ ನನ್ನ ಮಾತಿಗೆ ಕಿವಿಗೊಡಿರಿ. ನೀವು ಭಾವಿಸಿದಂತೆ ಇವರು ಅಮಲೇರುವವರಲ್ಲ. ಈಗ ಬೆಳಿಗ್ಗೆ 9 ಗಂಟೆಯಾಗಿದೆಯಷ್ಟೇ. ಆದರೆ ಇದು ಪ್ರವಾದಿಯಾದ ಯೋವೇಲನ ಮೂಲಕವಾಗಿ ಹೇಳಿದ ಸಂಗತಿ. ಅದೇನೆಂದರೆ, ಕಡೆಯ ದಿನಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ಹಲ್ಲೆಲೂಯಾ. ನಿಮ್ಮ ಹಿರಿಯರ ಕನಸುಗಳು ಬೀಳುವವು. ಇದೆಲ್ಲ ಈ ದಿನಗಳಲ್ಲಿ ನನ್ನ ದಾಸರಾಗಿರುವ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಕರ್ತರು ಪ್ರವಾದಿಸುವರು. ಕರ್ತನ ಆಗಮನದ ಗಂಭೀರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಮೇಲೆ ಆಕಾಶದಿಂದ ಅದ್ಭುತ ಕಾರ್ಯಗಳು, ಕೆಳಗೆ ಭೂಮಿಯಲ್ಲಿ ಸೂಚಕ ಕಾರ್ಯಗಳನ್ನು ಉಂಟು ಮಾಡುವೆನು. ಆಮೇನ್. ರಕ್ತ, ಬೆಂಕಿ, ಅಬೆಯಂತೆ ಏರುವ ಹೊಗೆಯು ಉಂಟಾಗುವು. ಸೂರ್ಯನು ಕತ್ತಲಾಗುವನು, ಚಂದ್ರನು ರಕ್ತಮಯವಾಗುವನು. ಆದರೂ ಕರ್ತನ ನಾಮವನ್ನು ಹೇಳುವವನು ಅವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ದೇವರು ಹೇಳುತ್ತಾನೆ ಎಂಬುದೇ ಈ ವರ್ಷದಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಪವಿತ್ರಾತ್ಮರ ಶಕ್ತಿ ಯಾರಲ್ಲಿದೆಯೋ, ಪವಿತ್ರಾತ್ಮರ ಗುಣಗಳಲ್ಲಿ ಯಾರಿದೆಯೋ ಅವರು
ದೇವರು ಅವರೊಟ್ಟಿಗಿದ್ದಾರೆ, ಪವಿತ್ರಾತ್ಮರ ಶಕ್ತಿ ಇಟ್ಟುಕೊಂಡಿದ್ದರೆ ನೀನು ಎಲ್ಲ ಜಯ ಹೊಂದುವೆ ಎಂಬುದನ್ನು ಎಲ್ಲ ಕುಟುಂಬಗಳಲ್ಲಿ ಹೆಚ್ಚು ಪ್ರಾರ್ಥನೆ ಮಾಡಿ ಒಮ್ಮನಸ್ಸುಳ್ಳವರಾಗಿರಿ. ಈ ವರ್ಷದಲ್ಲಿ ಪ್ರಾರ್ಥನೆಯನ್ನು ನಿಮ್ಮ ಸಮಯಕ್ಕೆ ತಕ್ಕ ಹಾಗೆ ನೀವು ಮಾಡಿರಿ. ಯೇಸುವನ್ನು ಸ್ವೀಕರಿಸಿರಿ. ಯೇಸು ಪವಿತ್ರಾತ್ಮರು ನಿಮ್ಮನ್ನು ಬಿಟ್ಟು ಎಂದಿಗೆ ಹೋಗುವುದಿಲ್ಲ. ಆಮೇನ್, ಆಮೇನ್, ಆಮೇನ್.